ಉಡುಪಿ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಸಾವಿನ ಪ್ರಕರಣ ದಾಖಲಾಗಿದೆ. ನದಿಯಲ್ಲಿ ಮುಳುಗಿ ದೇವಾಲಯದ ಅರ್ಚಕರೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಹಿಂದೆ ಮಹಿಳೆ ಸಾವಾಗಿತ್ತು. ಅದಾದ ಮೇಲೆ ಇದೀಗ ಮತ್ತೊಂದು ಸಾವು ಬೆಳಕಿಗೆ ಬರ್ತಾ ಇದೆ. ನದಿಯಲ್ಲಿ ಮುಳುಗಿ ದೇವಾಲಯದ ಅರ್ಚಕರೊಬ್ಬರು ಸಾವನ್ನಪ್ಪಿದ್ದಾರೆ. ಕಮಲಶಿಲೆ ತಪ್ಪಲು ನಿವಾಸಿ ಶೇಷಾದ್ರಿ ಐತಾಳ್ ಅವರು 75 ವರ್ಷ ವಯಸ್ಸಿನ ಅರ್ಚಕರು ಸಾವನ್ನಪ್ಪಿರೋದು. ಈ ಬೈಂದೂರು ತಾಲೂಕಿನ ಕಮಲಶಿಲೆ ದೇವಳದ ಬಳಿ ಆಗಿರುವಂತಹ ಘಟನೆ ಇದು. ಕಮಲಶಿಲೆ ದೇವಳಕ್ಕೆ ಪೂಜೆಗೆ ಅಂತ ಹೇಳಿ ಆಗಮಿಸುವ ವೇಳೆ ನದಿ ಪಾಲಾಗಿದ್ದಾರೆ ಈ ಅರ್ಚಕರು. ಕಮಲಶಿಲೆ ದೇವಳದ ಪಕ್ಕದಲ್ಲೇ ಈ ಕುಬ್ಜಾ ನದಿ ಹರಿಯುತ್ತೆ. ಆ ಹಿನ್ನೆಲೆಯಲ್ಲಿ ನದಿಗೆ ಬಿದ್ದ ಜಾಗದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಇವರ ಶವ ಪತ್ತೆಯಾಗಿತ್ತು. ಮುಳುಗು ತಜ್ಞ ಮಂಜುನಾಥ ನಾಯಕ್ ಅವರ ತಂಡದಿಂದ ಕಾರ್ಯಾಚರಣೆ ನಡೆಯಿತು. ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಕರಾವಳಿ ಭಾಗಗಳಲ್ಲಿ ಅಂತ ಹೇಳಿ ಒಂದು ಕಡೆಗೆ ರೆಡ್ ಅಲರ್ಟ್ ಅನ್ನು ಕೂಡ ಆ ಭಾಗದಲ್ಲಿ ಘೋಷಣೆ ಕೂಡ ಮಾಡಲಾಗಿದೆ. ಹಾಗಾದ್ರೆ ಈ ಬರ್ತಾ ಇರುವಂತಹ ಮಳೆಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಎಷ್ಟೆಲ್ಲ ಸಾವು ನೋವುಗಳಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಳೆಗೆ ಇದುವರೆಗೂ ಕೂಡ ಕರಾವಳಿ ಭಾಗದಲ್ಲಿ 3 ಬಲಿಗಳಾಗಿದೆ. ಆ 3 ಬಲಿಗಳಲ್ಲಿ ಮನೆ ಸಮೀಪದ ಕಾಲು ಸುಂಕ ದಾಟುವ ವೇಳೆ ಆಯ ತಪ್ಪಿ ಒಬ್ಬರು ಸಾವನ್ನಪ್ಪಿರುವಂತಹ ಪ್ರಕರಣ ಕೂಡ ದಾಖಲಾಗಿತ್ತು. ಅದು ಹೇಗೆ ಎಲ್ಲಿ ಅಂತ ನೋಡ್ತಾ ಹೋಗೋಣ. ಈ ಪಿಲಾರು ಬಳಿಯ ನಿವಾಸಿ 52 ವರ್ಷದ ಸುರೇಶ್ ಗಟ್ಟಿ ಮೃತಪಟ್ಟಿದ್ದಂತಹ ವ್ಯಕ್ತಿ. 3 ಸಾವಿನ ಪ್ರಕರಣಗಳು ವರದಿಯಾಗಿದೆ. ಅದರಲ್ಲಿ ಮೊದಲನೇ ಪ್ರಕರಣ ಮಂಗಳೂರು ಹೊರವಲಯದ ಪಿಲಾರು ಎಂಬಲ್ಲಿ ಆಗಿರುವಂತಹ ಘಟನೆ ಇದು. 52 ವರ್ಷದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರು. ಕಾಲು ಸಂಕದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಮಿಸ್ ಆಗಿ ಅವರು ಬಿದ್ದು ಸಾವನ್ನಪ್ಪಿದ್ರು. ಮತ್ತೊಂದು ಕಡೆಗೆ ಮಳೆಯಿಂದಾಗಿ ನೀರಿನಲ್ಲಿ ಕಾಲು ಜಾರಿ ಮತ್ತೊಬ್ಬರು ವೃದ್ಧೆ ಸಾವನ್ನಪ್ಪಿದಂತಹ ಪ್ರಕರಣ ಕೂಡ ದಾಖಲಾಗಿತ್ತು. 75 ವರ್ಷದ ತಾರಮತಿ ನಾಯ್ಕ್ ಮೃತ ಮಹಿಳೆ. ಯಾಕಂದ್ರೆ ಅವರು ರಾತ್ರಿಯೆಲ್ಲ ಸುರಿದಂತಹ ಮಳೆಗೆ ಬೆಳಗ್ಗೆ ಎದ್ದು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅಚಾನಕ್ ಆಗಿ ಕಾಲು ಜಾರಿ ಬಿದ್ದು 75 ವರ್ಷದ ವೃದ್ಧೆ ಒಬ್ಬರು ಸಾವನ್ನಪ್ಪಿದ್ರು. ಕಾರವಾರ ತಾಲೂಕಿನ ಅರಗ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. 2 ಸಾವಿನ ಪ್ರಕರಣಗಳು ವರದಿ ಆಗ್ತಿದ್ದ ಹಾಗೆ 3ನೇ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಸ್ಕೂಟರ್ನಲ್ಲಿ ತೆರಳ್ತಾ ಇದ್ದಾಗ ಮಳೆಯಿಂದ ಆಯ ತಪ್ಪಿ ಕೆರೆಗೆ ಬಿದ್ದು ಒಬ್ಬರು ಸಾವನ್ನಪ್ಪಿದ್ದಾರೆ. ಕೆಲಸವನ್ನ ಮುಗಿಸಿಕೊಂಡು ಲೇಟ್ ನೈಟ್ ವಾಪಸ್ ಬರುವಂತಹ ಸಂದರ್ಭದಲ್ಲಿ ದಿವಾಕರ್ ಶೆಟ್ಟಿ ಅವರು ನಿನ್ನೆ ತಡರಾತ್ರಿ ಮೃತಪಟ್ಟಿದ್ರು. ಅಂದ್ರೆ ಪಕ್ಕದಲ್ಲಿ ಕೆರೆ ಇದೆ ಅಂತಾನೂ ಕೂಡ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನೀರು ಆ ಮಟ್ಟಿಗೆ ಹರಿತಾ ಇತ್ತು. ಬೈಕ್ ಸ್ಕಿಡ್ ಆದಂತಹ ಪರಿಣಾಮ ಸೀದಾ ಬೈಕ್ಸ್ ನ ಸಮೇತ ಕೆರೆಗೆ ಹೋಗಿ ಬಿದ್ದಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಬಳಿ ಆದಂತಹ ಘಟನೆ. ಅವರ ಶವವನ್ನು ಕೂಡ ಹೊರಗಡೆ ತೆಗೆಯಲಾಗಿದೆ. ಒಟ್ಟು ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ಮತ್ತೊಂದು ಸಾವಿನ ಪ್ರಕರಣ ಕೂಡ ವರದಿಯಾಗ್ತಾ ಇರೋದು. ನದಿಯಲ್ಲಿ ಮುಳುಗಿ ದೇವಾಲಯದ ಅರ್ಚಕರೊಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನದಿಯ ತಪ್ಪಲಿನಲ್ಲೇ ಇರೋದ್ರಿಂದ ಅಲ್ಲೇ ಹೋಗಬೇಕಾಗುತ್ತೆ. ಕಮಲಶಿಲೆಯ ತಪ್ಪಲಿನ ನಿವಾಸಿ 75 ವರ್ಷದ ಶೇಷಾದ್ರಿ ಐತಾಳ್ ಅವರು ಅರ್ಚಕರು ಸಾವನ್ನಪ್ಪಿರೋದು. ಒಟ್ಟಾರೆ 4 ಪ್ರಕರಣಗಳು ಕೂಡ ಇದೀಗ ದಾಖಲಾಗಿರೋದು. ಮತ್ತಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.